ಅ ಹೆಲ್ದಿ ಅಡಲ್ಟ್ ಫಿಮೇಲ್ ಮನ್ಸೇ ಮಾಡಿದ್ಲು ಅಂತಂದ್ರೆ ನಮ್ಮ ದೇಶದಲ್ಲಿ ಇಲ್ಲೀಗಲಿ ಅಂಡ್ ಸೈಂಟಿಫಿಕಲಿ ಶಿ ಕ್ಯಾನ್ ಬಿ ಅ ಸಿಂಗಲ್ ಮದರ್ ಫಾರ್ ಲೈಫ್ ಟೈಮ್ ವಿದೌಟ್ ಹ್ಯಾವಿಂಗ್ ಎನಿ ಫಿಸಿಕಲ್ ಅಂಡ್ ಇಮೋಷನಲ್ ರಿಲೇಶನ್ಶಿಪ್ ವಿತ್ ಅ ಮ್ಯಾನ್. ರೀಸೆಂಟ್ ಆಗಿ ಕನ್ನಡದ ಚಿತ್ರನಟಿ ಭಾವನಾ ಅವರು ಮದುವೆ ಆಗದ್ದೆ ಕಾನ್ಶಿಯಸ್ಲಿ ಟ್ವಿನ್ಸ್ಗೆ ಜನ್ಮ ಕೊಟ್ಟರು IVF ನ ಮೂಲಕ. ಇದನ್ನೇ ರಿವರ್ಸ್ ಮಾಡಿ ನೋಡಿದ್ರೆ ಅಂದ್ರೆ ಹೆಂಗಸ ಸವಾಸನೆ ಬೇಡ ಅಂತ ಹೇಳೋರ್ಗೆ ಆ ಗರ್ಭಧಾರಣೆ ಇಲ್ಲದೆ ಕೇವಲ ತಮ್ಮ ಸ್ಪರ್ಮ್ನ ಶಕ್ತಿಯ ಮೂಲಕ ಹೆಲ್ದಿ ಮಗುವನ್ನ ಪಡೆದುಕೊಂಡಂತಹ ಉದಾಹರಣೆ ಎಲ್ಲಾದ್ರೂ ಇದೆಯಾ ನಮ್ಮ ಪುರಾಣಗಳಲ್ಲಿ? ಅಟ್ಲೀಸ್ಟ್ ಎಸ್ ಇದೆ. ಕೇವಲ ಒಬ್ಬ ತಂದೆಯ ಸಿಮೆನ್ನ ಮೂಲಕ ಒಂದು ಹೆಲ್ದಿ ಬೇಬಿ ಹುಟ್ಟಿ ತಾಯಿ ಇಲ್ಲದೆ ಲಿಟ್ರಲಿ ತಾಯಿಯ ಗರ್ಭದಲ್ಲಿ ಬೆಳೆಯತ್ತೇನೆ ಆ ಮಗುವಿನ ಮೂಲಕ ಒಂದು ಲಿನೇಜ್ ಶುರುವಾಗುತ್ತೆ ಆ್ಯಂಡ್ ಅದು ನಮ್ಮ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ಗೆ ಕೂಡ ಕಾರಣ ಆಗತ್ತೆ. ಯಾರು ಆ ಮಗು? ಇದಕ್ಕೆ ಉತ್ತರ ತಿಳಿಬೇಕು ಅಂತಂದ್ರೆ ಏನ್ ಮಾಡಬೇಕು? ನನ್ನ ಯೂಟ್ಯೂಬ್ ಚಾನಲ್ ಸನಾತನ ಕಥನದಲ್ಲಿ ಈ ಸಂಡೇ ಅಪ್ಲೋಡ್ ಆಗುವ ಈ ವಿಡಿಯೋಗಾಗಿ ನೀವು ವೇಟ್ ಮಾಡಬೇಕು. ಅಲ್ಲಿವರೆಗೂ ಕಮೆಂಟ್ ಬಾಕ್ಸ್ನಲ್ಲಿ ಕೀಪ್ ಗೆಸ್ಸಿಂಗ್.